ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕುಡಿದು ಬಂದು ಯುವತಿ ಜೊತೆಯಲ್ಲಿ ಅಸಭ್ಯವಾಗಿ ವರ್ತನೆಯನ್ನ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಬಾಡಿಗೆಗೆ ಇದ್ದ ಮನೆ ಮಾಲೀಕ ಮಗನ ಮೇಲೆ ಆರೋಪವನ್ನ ಮಾಡಲಾಗಿದೆ. ಪಶ್ಚಿಮ ಬಂಗಾಳ ಮೂಲದ ಯುವತಿ ಈ ದೂರನ್ನ ಕೊಟ್ಟಿದ್ದಾಳೆ, ಆರೋಪವನ್ನ ಮಾಡ್ತಾ ಇದ್ದಾಳೆ. ಬಾಡಿಗೆಗಿದ್ದ ಮನೆ ಮಾಲೀಕನ ಮಗ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಆಕೆ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾಳೆ. ಮನೆ ಮಾಲೀಕನ ಮಗ ಮಂಜುನಾಥ್ ಗೌಡ ವಿರುದ್ಧ ದೂರು ದಾಖಲಾಗಿದೆ. ಸಂಜಯನಗರ ಠಾಣೆಯಲ್ಲಿ ದೂರು ದಾಖಲಾಗ್ತಾ ಇದ್ದಂಗೆ ಎಫ್ಐಆರ್ ಕೂಡ ಆಗಿದೆ. ಪಾರ್ಸಲ್ ತಗೊಳ್ಳೋದಕ್ಕೆ ಗೇಟ್ ಹತ್ರ ಆ ಯುವತಿ ಹೋಗಿದ್ದಂತೆ. ಆ ಸಂದರ್ಭದಲ್ಲಿ ಆತ ಅನುಚಿತವಾಗಿ ವರ್ತಿಸಿದ್ದಾನೆ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದಾಳೆ. ಗೇಟ್ ಹತ್ರ ಪಾರ್ಸೆಲ್ ತಗೊಳ್ಳೋಕೆ ಅಂತ ಆಕೆ ಹೋಗಿದ್ದಂತೆ. ಆಗ ಗೇಟ್ ಹತ್ರ ನಿಂತ್ಕೊಂಡಿದ್ದಾಗ ಯುವತಿ ಜೊತೆಯಲ್ಲಿ ಅನುಚಿತವಾಗಿ ವರ್ತನೆಯನ್ನ ಆತ ತೋರಿದ್ದಾನಂತೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆಂತೆ, ಹಲ್ಲೆ ಕೂಡ ಮಾಡಿದ್ದಾನೆ ಅಂತ ಆರೋಪವನ್ನ ಆಕೆ ಮಾಡಿದ್ದಾಳೆ. ಸಂಜಯನಗರ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಡಿಸೆಂಬರ್ 3ರ ರಾತ್ರಿ 10:15 ಸುಮಾರಿಗೆ ನಡೆದಿರುವಂತಹ ಘಟನೆ. ಮಂಜುನಾಥ್ ಎಂಬಾತನಿಂದ ಯುವತಿಗೆ ಬೈಯಲಾಗಿದೆ, ನಿಂದಿಸಲಾಗಿದೆ, ಕಪಾಳಕ್ಕೆ ಹೊಡೆದಿರುವಂತಹ ಆರೋಪನೂ ಕೂಡ ಕೇಳಿಬಂದಿದೆ. ತಪ್ಪಿಸ್ಕೊಳ್ಳೋಕೆ ಹೋದಾಗ ಬೆರಳನ್ನ ಕಚ್ಚಿ ಗಾಯಗೊಳಿಸಿದಂತೆ ಈ ಮಂಜುನಾಥ್. ಈ ಸಂಬಂಧ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಅದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಯುವತಿ ಮೇಲೆ ಹಲ್ಲೆಯ ಆರೋಪವನ್ನ ಮಾಡಲಾಗಿದೆ. ಘಟನೆ ಏನಾಯ್ತು ಅಂದ್ರೆ 3ನೇ ತಾರೀಕು ಡಿಸೆಂಬರ್ 10:15 ಸುಮಾರಿಗೆ ಪಾರ್ಸೆಲ್ ತಗೊಳ್ಳೋದಕ್ಕೆ ಅಂತ ಯುವತಿ ಗೇಟ್ ಹತ್ರ ಹೋಗಿದ್ದಂತೆ. ಆಗ ಈ ಮಂಜುನಾಥ್ ಅಲ್ಲಿಗೆ ಬಂದಿದ್ದಂತೆ, ಯುವತಿ ಜೊತೆಗೆ ಅನುಚಿತವಾಗಿ ವರ್ತಿಸಿದಂತೆ, ಹಲ್ಲೆ ಕೂಡ ಮಾಡಿದಂತೆ, ಕೈಯನ್ನ ಕಚ್ಚಿದಂತೆ ಆ ಯುವತಿ ಆರೋಪವನ್ನ ಮಾಡಿದ್ದಾಳೆ. ಸದ್ಯಕ್ಕೆ ಸಂಜಯನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಆಧಾರದ ಮೇಲೆ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. Right now you said in front of him. Okay, fine. Call anybody. Yeah? Call anybody. OTP. You just said that you wanna. Yeah. I did You just not. said. You just said that. On 3rd December in the daytime, around in the afternoon, Mr. Manjunath Gowda was peeping from my window, my flat window, and when I caught him, he was like, Sangeeta, what are you cooking? Such a nice smell is coming. Open the door, let me come, let's talk, it's been a long time. So I ignored him because he was a little drunk. So I told him that, sir, I'm busy, I'm running late, I'll talk to you later. And then I closed the window on his face. And later that day in the night, around 10:30 p.m., I went down. And when he saw me, he came towards me and he started talking like, Sangeeta, why didn't you open the door today morning? I'm trying to be your friend. Let's be friends. We stay in the same apartment. We can be very good friends. And he started saying, who the hell do you think you are? You stay in my apartment, in my building, and you show me attitude and you are not opening the door for me. I will not let you come inside this apartment. This is my building. I can do whatever I want to do. And then he closed the main door, main gate of the building. That's when I also got really angry, and then I asked him to open the door, and I told him that I pay rent, so I shouldn't be facing all of this, and if he wants me to. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ಸಂಗೀತ ಅನ್ನೋ ಯುವತಿ ಮಾಡಿದಂತ ಆರೋಪವನ್ನ ನಾವು ನೋಡಿದ್ವಿ, ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಅವರು ಮೆನ್ಷನ್ ಮಾಡಿದ್ದಾರೆ. ಈಗ ಏಕಾಏಕಿ ಗೇಟ್ ಹತ್ರ ಹೋದಾಗ ಈ ರೀತಿ ಹಲ್ಲೆ ಮಾಡೋದು ಅಥವಾ ಅವಾಚ್ಯ ಶಬ್ದಗಳಿಂದ ನಿಂದಿಸೋದಕ್ಕೆ ಚಾನ್ಸೇ ಇಲ್ಲ. ಅಲ್ಲೇನಾದ್ರೂ ಒಂದು ಘಟನೆ ಹಿಂದೆ ನಡೆದಿರುತ್ತೆ. ಅದ್ರ ಬಗ್ಗೆ ಪೊಲೀಸರಿಂದ ಪ್ರಾಥಮಿಕವಾಗಿ ಏನ್ ಮಾಹಿತಿ ಬಂದಿದೆ, ಮತ್ತೆ ಈ ಕಂಪ್ಲೇಂಟ್ ಆಧಾರದ ಮೇಲೆ ಮಂಜುನಾಥನ್ನ ವಶಕ್ಕೆ ಪಡೆಯೋದು ಅಥವಾ ಅರೆಸ್ಟ್ ಮಾಡೋ ಕೆಲಸವನ್ನ ಪೊಲೀಸರು ಮಾಡಿದಾರಾ? ಶರ್ಮಿತಾ, ಈಗಾಗಲೇ ಈ ಒಂದು ಘಟನೆ ಬಗ್ಗೆ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಮತ್ತೆ ಪೊಲೀಸರು ಏನು ಗಲಾಟೆ ಮಾಡಿದಂತ ಮಂಜುನಾಥ್ ಏನಿದ್ದಾನೆ ಆತನನ್ನ ಪತ್ತೆ ಮಾಡಿ ಆತನ ಒಂದು ಹೇಳಿಕೆಯನ್ನು ದಾಖಲು ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿದ್ದಾರೆ. ಆದ್ರೆ ಇನ್ನೂ ಕೂಡ ಆತ ಪತ್ತೆ ಆಗಿಲ್ಲ. ಮತ್ತೆ ಇದೇ ಸಂದರ್ಭದಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಆ ಯುವತಿ ಏನು ಆರೋಪ ಮಾಡ್ತಿದ್ರೆ, ಏನು ಡಿಸೆಂಬರ್ 3ನೇ ತಾರೀಕು ಆಕೆ ಒಂದು ಪಾರ್ಸಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಗೇಟ್ ಬಳಿ ನಿಂತಿದ್ದಾಗ ಆ ವ್ಯಕ್ತಿ ಬಂದು ಆಕೆ ಬಳಿ ಒಂದು ಅನುಚಿತವಾಗಿ ಒಂದು ವರ್ತನೆಯನ್ನ ತೋರಿದ್ರು, ಮತ್ತೆ ಕೈಯನ್ನ ಹಿಡಿದು ಎಳೆದಾಡಿದ್ರು ಅನ್ನೋ ಒಂದು ಆರೋಪಗಳು ಕೂಡ ಮಾಡಿರೋದು. ಮತ್ತೆ
ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಡಿಯೋಗಳನ್ನು ಕೂಡ ಈಗ ಆಕೆ ಪೊಲೀಸ್ ಠಾಣೆಗೆ ಒಂದು ಏನು ಒದಗಿಸಿದ್ದು ಈ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಏನು ಅದೇ ಅಪಾರ್ಟ್ಮೆಂಟ್ ಅಲ್ಲಿ ವಾಸವಾಗಿರುವಂತಹ ಯುವತಿ ಮತ್ತೆ ಆ ಒಂದು ವಿಂಡೋದಲ್ಲಿ ಕೂಡ ಒಂದು ಬಂದು ನೋಡ್ತಾ ಇದ್ದ. ಮತ್ತೆ ಈ ಒಂದು ಸಂದರ್ಭದಲ್ಲಿ ಡೋರ್ ಅನ್ನು ಓಪನ್ ಮಾಡಿ ಮನೆಗೆ ಬರ್ತೀನಿ ಅನ್ನೋದು ರೀತಿ ಒಂದು ಮಾತನಾಡಿದ್ದಾನೆ ಅನ್ನೋದು ಆರೋಪ ಕೂಡ ಆಕೆ ಮಾಡಿರುವಂತದ್ದು. ಮತ್ತೆ ಮನೆ ಬಾಡಿಗೆ ಮಾಲೀಕ ಏನಿದ್ರೆ ಮಾಲೀಕನ ಮಗನಿಂದಲೇ ಈ ಒಂದು ಕೃತ್ಯ ಆಗಿರೋದ್ರಿಂದ ಆತನಿಂದ ಈ ರೀತಿ ಅನುಚಿತ ವರ್ತನೆ ಆಗಿದೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿ ಈಗ ಸಂಜಯನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಪೊಲೀಸರು ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಆ ಮಂಜುನಾಥ್ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಈ ಒಂದು ಘಟನೆ ಹಿಂದೆ ಬೇರೆ ಏನಾದ್ರೂ ಕೃತ್ಯ ಇರ್ಬೋದಾ ಅಥವಾ ಬೇರೆ ಏನಾದ್ರೂ ರೀತಿಯ ಒಂದು ಅವಘಡಗಳು ಆಗಿರ್ಬೋದಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಏಕಾಏಕಿ ಆ ವ್ಯಕ್ತಿ ಈ ರೀತಿ ವರ್ತನೆ ಮಾಡ್ತಾನೆ ಅಂದ್ರೆ ಅದ್ರ ಹಿಂದೆ ಏನಾದ್ರೂ ಬೇರೆ ಉದ್ದೇಶಗಳು ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಪ್ಲೀಸ್ ಬಿ